ನನ್ಗೆ ಅವನ ಮೇಲೆ ನಂಬಿಕೆ ನೋಡ್ಕೊಂತೀನಿ, ಅವನೇ ಭರವಸೆ ಕೊಡ್ತಾ ಇದ್ದಾನಲ್ಲ. ಅವ್ನು ನನ್ನ ಉಳಿಸ್ತಾನೆ ಅನ್ನೋ ನನ್ ನಂಬಿಕೆ ಇಲ್ವಲ್ಲ. ಇವಾಗ ಅವನೇ ಹೇಳ್ತಾ ಇದ್ದಾನಲ್ಲ ನಿನ್ಗೆ, ಲೈವ್ ಅಲ್ಲಿ ಹೇಳ್ತಾ ಇದ್ದಾನಲ್ಲ, ನಾನು ಬಂದ್ರು ನೋಡ್ಕೊಂತೀನಿ ಸಾಕ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ನಿನ್ಗೆ. ಅವ್ನು 1000 ಹೇಳ್ತಾನೆ, ನನ್ಗೆ ಅವನ ಮೇಲೆ ನಂಬಿಕೆ ಇಲ್ಲ. ಅವ್ನು ನನ್ನನ್ನು ಉಳಿಸ್ತಾನೆ ಅನ್ನೋ ನಂಬಿಕೆ ನನ್ಗಿಲ್ಲ. ಹಂಗೆ ನಾನು ಟ್ಯಾಬ್ಲೆಟ್ ತಗೊಂಡು ಬಿದ್ದಾಗೆ ಸತ್ರೆ ಸಾಯ್ಲಿ ಅನ್ನೋನು ಇವಾಗ ನನ್ನ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಸಾಕ್ತಾನೆ, ನಾನು ನೋಡ್ಕೊಂತಾನೆ ಅನ್ನೋದು ಯಾವ ಗ್ಯಾರಂಟಿ ಇದೆ ನನ್ಗೆ ಅವನ ಮೇಲೆ? ಇವಾಗ ಅವನೇ ತಾನೇ ಹೇಳ್ತಾ ಇದ್ದಾನೆ, ಕರ್ಕೊಂಡು ಹೋಗ್ತೀನಿ, ಸಾಕ್ತೀನಿ, ಎಲ್ಲಾದ್ರೂ ದೂರ ಹೋಗಿನೇ ಸಂಸಾರ ಮಾಡಿ. ಇವಾಗ ನಾನು ಹೇಳ್ತಾ ಇದ್ದೀನಲ್ವಾ, ನಾನೇ ಹೇಳ್ತಾ ಇದ್ದೀನಲ್ವಾ, ಹೋಗು ಆ ಮಕ್ಕಳ ನಾನು ಹೋಗಕ್ ನಾನು ರೆಡಿ ಇಲ್ಲ. ನಾನು ಹೋಗಕ್ ಅವ್ನು ಇಷ್ಟೆಲ್ಲ ಅವಮಾನ ಮಾಡಿದಾನೆ, ನಿನಗೂ ಮಾನ ಮರ್ಯಾದೆ ತೆಗ್ದಿದ್ದಾನೆ, ನನಗೂ ಮಾನ ಮರ್ಯಾದೆ ತೆಗ್ದಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ಅದು ನನ್ನ ಪರ್ಸನಲ್ ಫೋಟೋಸ್ ಎಲ್ಲಾನು ಶೇರ್ ಮಾಡಿದಾನೆ. ಅವನು ಅವ್ನಿಗೇನ್ ಅಧಿಕಾರ ಇತ್ತು? ಮಾತಾಡ್ಲಿ, ಹೇಳಿ, ಮಾತಾಡಿ ನೀವು. ನಾನಿವಾಗ ನನ್ನ ಮಾನ ಮರ್ಯಾದೆ ಹೋಯ್ತು ಅಂತ ಹೇಳ್ತಾ ಇಲ್ಲ. ಮಕ್ಕಳ ಮಕ್ಕ ನೋಡ್ಕೊಂಡಾದ್ರು ಹೋಗಿ ಅವನ ಜೊತೆ ಸಂಸಾರ ಮಾಡು, ಅವನೇ ಸಾಕ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಭರವಸೆ ಕೊಡ್ತಾ ಇದ್ದಾನಲ್ಲ. ವೆರಿ ಗುಡ್ ಸಂತು ಅವರೇ, ವೆರಿ ಗುಡ್. ನಾನು ಇದನ್ನ ನಿರೀಕ್ಷೆ ಮಾಡ್ತಿದ್ದೆ ನಿಮ್ ಬಾಯಿಂದ. ನನಗ್ ನಂಬಿಕೆ ಇಲ್ಲ, ಅವನು ನನ್ನ ನೋಡ್ಕೊಂತಾನೆ ಅನ್ನೋದು ನನ್ ನಂಬಿಕೆ ಇಲ್ಲ. ಇಷ್ಟು ದಿನ ನಂದು ಅಂತ ನೋಡ್ಬಿಟ್ರಿ ಇಲ್ಲ ಅವ್ರೆ, ನಿಮ್ ಮಕ್ಳನ್ನ ನೋಡ್ರಿ. ನೀವು ಸಿಂಗಲ್ ಅಲ್ಲ ಕಣ್ರಿ, 10 ವರ್ಷ 12 ವರ್ಷದ ಹುಡುಗಿ ಅಲ್ಲ ಕಣ್ರಿ, 28 ವರ್ಷದ ಮಹಿಳೆ, 3 ಮಕ್ಕಳ ತಾಯಿ. ಗಂಡನ್ ಬಿಡ್ರಿ ಪಕ್ಕದಲ್ಲಿ, ಮಕ್ಳನ್ನ ನೋಡ್ರಿ ಇಲ್ಲ ಅವ್ರೆ. ನಾನು ಸಿಂಗಲ್ ಆಗಿ ಜೀವನ ಮಾಡ್ತೀನಿ ಹೊರತು ಮ್ಯಾಮ್, ಸಿಂಗಲ್ ಆಗಿ ದುಡ್ದು ₹1 ದುಡ್ದು ಹೆಂಗೇನ್ ಗೊತ್ತಿಲ್ಲ, ಹೊರಗಡೆ ಹೋಗಿ ದುಡಿಯಕ್ ಬರುತ್ತಾ ಇಲ್ಲ, ₹1 ಸಂಪಾದನೆ ಮಾಡಿ ರೂಢಿ ಇಲ್ಲ, ಹೆಂಗ್ರಿ ಹೋಗ್ತೀರಿ? 3 ಮಕ್ಳನ್ನ ಬಿಟ್ಟು ಹೆಂಗ್ರಿ ಹೋಗ್ತೀರಿ ನೀವು? 3 ಮಕ್ಕಳನ್ನ ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳ್ತಿಲ್ಲ ಮ್ಯಾಮ್. ನಾನು ಅವ್ನು ಕಳ್ಸಿಕೊಟ್ರೆ ನಾನು ಈಗಲೂ ಕರ್ಕೊಳಕ್ ನಾನು ರೆಡಿ. 3 ಹೊತ್ತು ಊಟ ಹೆಂಗ್ ಹಾಕ್ತಿರಿ ಮಕ್ಳಿಗೆ? ಗಂಜಿನ ಆಮ್ಲಿನ ಹಾಕ್ತೀನಿ. ಗಂಜಿನ ಆಮ್ಲಿಗಾರು ದುಡ್ಡು ಬೇಕಲ್ಲ, ನಾನ್ ಸಂಪಾದನೆ ಮಾಡಿ. ಹೆಂಗ್ ಮಾಡ್ತೀರಿ? ಏನ್ ಮ್ಯಾಮ್, ಎಲ್ಲೋದ್ರು ಕೆಲಸ ಕೊಡಲ್ಲ ಅಂತಾರ? ಏನ್ ಕೆಲಸ ಬರುತ್ತೆ? ಏನ್ ಕೆಲಸನಾದ್ರೂ ಮಾಡ್ಬೋದಲ್ಲ? ಇವಾಗೆಲ್ಲ ಕಲ್ತೆ ಕೆಲ್ಸಕ್ಕೆ ಹೋಗ್ತಾರಾ? ಇಲ್ವಲ್ಲ, ಎಲ್ಲ ಟ್ರೈನಿಂಗ್ ತಗೊಂಡೆ ತಾನೇ ಕೆಲಸ ಮಾಡೋದು.